ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. GPSTR ಪರೀಕ್ಷೆಯ ಯಶಸ್ಸಿನ ಕೀಲಿಕೈ ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೆಲ್ ಆರ್ಗನೈಸ್ ಅಥವಾ ಕಣದಂಗಗಳನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಸೈಟೋಪ್ಲಾಸಮ್, ದ ಲಿವಿಂಗ್ ಮಟೀರಿಯಲ್ ಲೊಕೇಟೆಡ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಸೆಲ್ ಸರ್ಫೇಸ್ ಮೆಂಬ್ರೇನ್. ಈ ಒಂದು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಇದರ ನಡುವೆ ಇರೋ ದ್ರವವನ್ನು ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್. ಈ ದ್ರವವನ್ನು ಇದೊಂದು ಜೀವಂತ ದ್ರವವಾಗಿದೆ. ವಾಟ್ ಈಸ್ ಆ್ಯನ್ ಆರ್ಗನಲೆ? ಕಣದಂಗ ಅಂದರೇನು? ಎ ಡಿಸ್ಟಿಂಕ್ಟ್ ಪಾರ್ಟ್ ಆಫ್ ಸೆಲ್ ವಿತ್ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಇದೊಂದು ಜೀವಕೋಶದ ಭಾಗವಾಗಿದೆ. ಅದು ಮೈಟೊಕಾಂಡ್ರಿಯಾ ಇರ್ಬೋದು, ಗೋಲ್ಗಿ ಆಪರೇಟರ್ಸ್ ಇರ್ಬೋದು, ನ್ಯೂಕ್ಲಿಯಸ್ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ಇದು ಜೀವಕೋಶದ ಒಂದು ಭಾಗವಾಗಿದೆ. ನಿರ್ದಿಷ್ಟ ಆಕಾರ ಮತ್ತು ಕಾರ್ಯವನ್ನು ಹೊಂದಿದೆ. ಕಣದಂಗ ಅಂದ್ರೇನು? ಒಂದು ನಿರ್ದಿಷ್ಟ ಆಕಾರ ಮತ್ತು ಕಾರ್ಯವನ್ನು ಹೊಂದಿದ ಒಂದು ಜೀವಕೋಶದ ಭಾಗವನ್ನು ನಾವೇನಂತ ಕರಿತೀವಿ? ಕಣದಂಗ ಅಂತ ಕರಿತೀವಿ. ಈಗ ಸಸ್ಯ ಮತ್ತು ಪ್ರಾಣಿ ಜೀವಕೋಶಕ್ಕಿರುವ ವ್ಯತ್ಯಾಸ. ಸಸ್ಯ ಜೀವಕೋಶದಲ್ಲಿ ಏನಿದೆ? ಸೆಂಟ್ರಿಯೋಲ್ಸ್ ಇಲ್ಲ. ಸೆಂಟ್ರಿಯೋಲ್ಸ್ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತದೆ. ದ ಓನ್ಲಿ ಆರ್ಗನಲೆ ಫೌಂಡ್ ಇನ್ ಎನಿಮಲ್ ಸೆಲ್ ದ್ಯಾಟ್ ಈಸ್ ಅಬ್ಸೆಂಟ್ ಫ್ರಮ್ ಪ್ಲ್ಯಾಂಟ್ ಸೆಲ್. ಎನಿಮಲ್ ಸೆಲ್ಲಲ್ಲಿ ಮಾತ್ರ ಇರೋದು, ಪ್ಲ್ಯಾಂಟ್ ಸೆಲ್ಲಲ್ಲಿ ಇಲ್ಲದೆ ಇರೋದು. ಎನಿಮಲ್ ಸೆಲ್ಲಲ್ಲಿ ಮಾತ್ರ ಇರೋದು, ಪ್ಲ್ಯಾಂಟ್ ಸೆಲ್ಲಲ್ಲಿ ಇಲ್ಲದೆ ಇರೋದು ಯಾವುದಪ್ಪ ಅಂದರೆ ಸೆಂಟ್ರಿಯೋಲ್. ಇದನ್ನು ಕೇಳ್ಬೋದು ನಿಮಗೆ ಪ್ರಶ್ನೆ. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುವ ಕಣದಂಗ ಯಾವುದು ಅಂತ. ಮತ್ತು ಉಳಿದು ಶೇರ್ಡ್ ಸಿಮಿಲ್ಯಾರಿಟೀಸ್. ಪ್ಲ್ಯಾಂಟ್ ಸೆಲ್ಸ್ ಆರ್ ವೆರಿ ಸಿಮಿಲರ್ ಟು ಎನಿಮಲ್ ಸೆಲ್ಸ್ ಬಟ್ ಪೊಸೆಸಸ್ ಎಡಿಷನಲ್ ಸ್ಟ್ರಕ್ಚರ್. ಎನಿಮಲ್ ಸೆಲ್ ಅಲ್ಲಿ ಮತ್ತು ಪ್ಲ್ಯಾಂಟ್ ಸೆಲ್ಲಲ್ಲಿ ಆಲ್ಮೋಸ್ಟ್ ಕಾಮನ್ ಇದೆ. ಆದರೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಇವು ಎಕ್ಸ್ಟ್ರಾ ಸ್ಟ್ರಕ್ಚರ್ ಇದ್ದಾವೆ. ಒಂದೇದು ಯಾವುದು? ಎ ರಿಜಿಡ್ ಸೆಲ್ ವಾಲ್ ಇರ್ತದೆ, ಕೋಶ ಭಿತ್ತಿ ಇರ್ತದೆ. ಮತ್ತು ಲಾರ್ಜ್ ಪರ್ಮನೆಂಟ್ ವೆಕ್ಯೂಲ್ಸ್, ಮುಖ್ಯವಾಗಿ ನೀರನ್ನು ಸಂಗ್ರಹಣೆ ಮಾಡೋಕ್ಕೆ ಪರ್ಮನೆಂಟ್ ವೆಕ್ಯೂಲ್ ಇರ್ತವೆ. ಮತ್ತು ಮೂರನೇದು ಕ್ಲೋರೋಪ್ಲಾಸ್ಟ್, ಪತ್ರಹರಿತು ಕ್ಲೋರೋಪ್ಲಾಸ್ಟೆಡ್ ಇರ್ತವೆ. ಇದು ಎನಿಮಲ್ ಸೆಲ್ಲಲ್ಲಿ ಕಂಡು ಬರೋದಿಲ್ಲ, ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ಕಂಡು ಬರ್ತದೆ. ನೆನಪಿರ್ತದಲ್ಲ, ಸೆಲ್ವಾಲು, ವೆಕ್ಯೂಲು ಮತ್ತು ಕ್ಲೋರೋಪ್ಲಾಸ್ಟ್ ಇವು ಪ್ಲ್ಯಾಂಟ್ ಸೆಲ್ಲಲ್ಲಿ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತವೆ. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರೋದಂದರೆ ಸೆಂಟ್ರಿಯೋಲ್ಗಳು. ಇದು ನಿಮ್ಮ ಎಕ್ಸಾಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಡಿಫರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸೆಲ್. MCQ ಅಲ್ಲಿ ಕೇಳ್ಬೋದು, ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು. ಈಗ ದ ಪ್ಲ್ಯಾಂಟ್ ಸೆಲ್ ವಾಲ್ ಆ್ಯಂಡ್ ಕನೆಕ್ಟಿವಿಟಿ. ಎ ರಿಲೇಟಿವ್ಲಿ ರಿಜಿಡ್ ಲೇಯರ್ ದ್ಯಾಟ್ ಪ್ರೊವೈಡ್ಸ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಪ್ಲ್ಯಾಂಟ್ ಸೆಲ್ ವಾಲು ಇದೊಂದು ರಿಜಿಡ್, ಕಠಿಣವಾದ ಒಂದು ಲೇಯರ್ ಇದ್ದು ಅದಕ್ಕೆ ಸಸ್ಯದ ಯಾವುದೇ ಭಾಗ ಗಟ್ಟಿಯಾಗಿರ್ ಸೆಲ್ ವಾಲ್ ಇರೋದ್ರಿಂದ. ಪ್ಲಾಸ್ಮೋಡೆಸ್ಮೆಟಾ, ದೀಸ್ ಆರ್ ಫೈನ್ ಥ್ರೆಡ್ಸ್ ದ್ಯಾಟ್ ಪಾಸ್ ಥ್ರೂ ಪೋರ್ಸ್ ಇನ್ ದ ಸೆಲ್ ವಾಲ್. ಈ ಒಂದು ಪ್ಲಾಸ್ಮೋಡೆಸ್ಮೆಟಾ ಅಂದರೆ ಸೆಲ್ ವಾಲ್ ಮಧ್ಯದಲ್ಲಿ ಇರುವ ಪೋರ್ಸ್, ರಂಧ್ರಗಳನ್ನು ನಾವೇನಂತ ಕರಿತೀವಿ? ಪ್ಲಾಸ್ಮೋಡೆಸ್ಮೆಟಾ ಅಂತ ಕರಿತೀವಿ. ಫಂಕ್ಷನ್: ದೇ ಲಿಂಕ್ ದ ಸೈಟೋಪ್ಲಾಸಮ್ ಆಫ್ ನೇಬರಿಂಗ್ ಸೆಲ್ಸ್, ಫಾಲೋವಿಂಗ್ ಫಾರ್ ಕಮ್ಯುನಿಕೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬಿಟ್ವೀನ್ ಸೆಲ್ಸ್. ಸಮರಿ ಟೇಬಲ್: ಎನಿಮಲ್ ವರ್ಸಸ್ ಪ್ಲ್ಯಾಂಟ್. ಎನಿಮಲ್ cell wall is absent, plant cell wall is present. Centriole is present in animal cell, centriole is absent in plant cell. Nucleus is present in both plant and animal cells.
ಕಮ್ಯುನಿಕೇಷನ್, ಇದೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ. ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸೆಲ್. ಇನ್ ಎನಿಮಲ್ ಸೆಲ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಬೈ ಸೆಲ್ ಮೆಂಬ್ರೇನ್, ಆ್ಯಂಡ್ ಇನ್ ಪ್ಲ್ಯಾಂಟ್ ಸೆಲ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಬೈ ಪ್ಲಾಸ್ಮೋಡೆಸ್ಮೆಟಾ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಈಗ ನೋಡಿ, ಪ್ಲ್ಯಾಂಟ್ ಸೆಲ್ ಸಸ್ಯ ಜೀವಕೋಶದ ಬಗ್ಗೆ ಅಭ್ಯಾಸ ಮಾಡೋಣ. ಎ ರಿಲೇಟಿವ್ಲಿ ರಿಜಿಡ್ ಲೇಯರ್ ದ್ಯಾಟ್ ಪ್ರೊವೈಡ್ಸ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಸೆಲ್ ವಾಲ್ ಇದೆ, ಇದರಲ್ಲಿ ಒಂದು ರಿಜಿಡ್ ಲೇಯರ್ ಆಗಿದೆ. ಅದು ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್, ಒಂದು ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸ್ತದೆ. ಪ್ಲಾಸ್ಮೋಡೆಸ್ಮೆಟಾ, ದೀಸ್ ಆರ್ ಫೈನ್ ಥ್ರೆಡ್ಸ್ ದ್ಯಾಟ್ ಪಾಸ್ ಥ್ರೂ ಪೋರ್ಸ್ ಇನ್ ದ ಸೆಲ್ ವಾಲ್. ಈ ಒಂದು ಸೆಲ್ ವಾಲಲ್ಲಿ ಇಲ್ಲಿ ಕಾಣಿಸ್ತದಲ್ಲ, ಇವುಗಳನ್ನು ಪ್ಲಾಸ್ಮೋಡೆಸ್ಮೆಟಾ ಅಂತ ಕರಿತೀವಿ ನಾವು. ಫಂಕ್ಷನ್, ದೇ ಲಿಂಕ್ ದ ಸೈಟೋಪ್ಲಾಸಮ್ ಆಫ್ ನೇಬರಿಂಗ್ ಸೆಲ್ಸ್, ಅಲೋವಿಂಗ್ ಫಾರ್ ಕಮ್ಯುನಿಕೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬಿಟ್ವೀನ್ ಸೆಲ್ಸ್. ಈ ಒಂದು ಜೀವಕೋಶದ ಸೈಟೋಪ್ಲಾಸಮನ್ನು ಇನ್ನೊಂದು ಜೀವಕೋಶದ ಸೈಟೋಪ್ಲಾಸಮ್ಗೆ ಸಂಪರ್ಕವನ್ನು ಯಾವುದು ಒದಗಿಸ್ತದೆ? ಪ್ಲಾಸ್ಮೋಡೆಸ್ಮೆಟಾ. ಪ್ರಶ್ನೆ ಕೇಳ್ಬೋದು, ಪ್ಲಾಸ್ಮೋಡೆಸ್ಮೆಟಾದ ಕಾರ್ಯವೇನು? ಅವಾಗ ಇದನ್ನು ನೀವು ಬರಿಬೇಕಾಗ್ತದೆ. ಕ್ಲೋರೋಪ್ಲಾಸ್ಟ್ನ ಕಾರ್ಯವೇನು? ಕ್ಲೋರೋಪ್ಲಾಸ್ಟು ದ ಸೈಟ್ ಆಫ್ ಫೋಟೋಸಿಂಥಸಿಸ್. ಇಲ್ಲಿ ಏನು ನಡೀತದೆ? ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಗ್ರಾನಾ, ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ವಿದಿನ್ ಕ್ಲೋರೋಪ್ಲಾಸ್ಟ್ ಆರ್ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ಈ ರೀತಿ ಕ್ಲೋರೋಪ್ಲಾಸ್ಟಲ್ಲಿ ಈ ರೀತಿ ರಚನೆಗಳಿರ್ತವೆ. ಇದನ್ನು ಏನಂತ ಕರಿತೀವಿ ನಾವು? ಗ್ರಾನಾ ಅಂತ ಕರಿತೀವಿ. ಇವು ಫೋಟೋಸಿಂಥಸಿಸಲ್ಲಿ, ದ್ಯುತಿಸಂಶ್ಲೇಷಣೆಯಲ್ಲಿ ಬಹುಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತವೆ. ದ ಲಾರ್ಜ್ ಸೆಂಟ್ರಲ್ ವೆಕ್ಯೂಲ್, ಎ ಲಾರ್ಜ್ ಸೆಂಟ್ರಲ್ ಸ್ಪೇಸ್ ಫಿಲ್ಡ್ ವಿತ್ ಸೆಲ್ಸ್ ಆಫ್. ಜೀವಕೋಶದಲ್ಲಿ, ಮುಖ್ಯವಾಗಿ ಸಸ್ಯ ಜೀವಕೋಶದಲ್ಲಿ ಈ ಒಂದು ವೆಕ್ಯೂಲ್, ಇಲ್ಲಿ ಮುಖ್ಯವಾಗಿ ನೀರಿನ ಸಂಗ್ರಹಣೆಗಾಗಿ ಈ ವೆಕ್ಯೂಲ್ ಇರ್ತದೆ. ಟೋನೋಪ್ಲಾಸ್ಟ್, ಇದು ಭಾಳ ಸಲ ಕೇಳ್ತಾನೆ. ಟೋನೋಪ್ಲಾಸ್ಟ್ನ ಕಾರ್ಯವೇನು? ದ ಸ್ಪೆಸಿಫಿಕ್ ನೇಮ್ ಫಾರ್ ದ ಮೆಂಬ್ರೇನ್ ದ್ಯಾಟ್ ಸರೌಂಡ್ಸ್ ದ ವೆಕ್ಯೂಲ್. ಎಲ್ಲಿ ಕಂಡುಬರುತ್ತದೆ? ಹೆಲ್ಪ್ಸ್ ಮೇಂಟೈನ್ ಸೆಲ್ ಪ್ರೆಷರ್ ಆ್ಯಂಡ್ ಸ್ಟೋರ್ ನ್ಯೂಟ್ರಿಯೆಂಟ್ ಆರ್ ವೇಸ್ಟ್. ಟೋನೋಪ್ಲಾಸ್ಟ್ನ ಕಾರ್ಯ ಇದು ಜೀವಕೋಶದಲ್ಲಿ ಒತ್ತಡ ಮತ್ತು ಪೋಷಕಾಂಶಗಳ ಸಂಗ್ರಹಣೆಯ ಕಾರ್ಯವನ್ನು ಮಾಡ್ತದೆ. ನ್ಯೂಕ್ಲಿಯಸ್ ಕಂಟೇನ್ಸ್ ದ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯರ್ ಎನ್ವಲಪ್ ಆ್ಯಂಡ್ ಫೈನ್ ಕ್ರೋಮ್ಯಾಟಿನ್. ನ್ಯೂಕ್ಲಿಯಸ್ ಏನು ಒಳಗೊಂಡಿದೆ ಗೊತ್ತದೆ ನಿಮಗೆ? ಕ್ರೋಮ್ಯಾಟಿನ್ನ ಒಳಗೊಂಡಿದೆ. ನ್ಯೂಕ್ಲಿಯೋಲಸನ್ನು ಒಳಗೊಂಡಿದೆ, ಮತ್ತು ನ್ಯೂಕ್ಲಿಯರ್ ಎನ್ವಲಪ್ಪನ್ನು ಒಳಗೊಂಡಿದೆ. ಇದು ನ್ಯೂಕ್ಲಿಯರ್ ಎನ್ವಲಪ್. ಇದಿಷ್ಟು ನಾವು ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ ಸೆಲ್ಸ್ ಬಗ್ಗೆ ಡೀಪಾಗಿ ಅಲ್ಲ, ಬ್ರೀಫಾಗಿ ಸ್ಟಡಿ ಮಾಡಿದ್ವಿ. ಮೇನ್ ಇಂಪಾರ್ಟೆಂಟ್ ನಿಮಗೆ ಯಾವ್ಯಾವ ಬರ್ತದೆ ಅಂದರೆ ಟೋನೋಪ್ಲಾಸ್ಟ್, ಪ್ಲಾಸ್ಮೋಡೆಸ್ಮೆಟಾ, ಸೆಂಟ್ರಿಯೋಲ್, ಫುಡ್ ವೆಕ್ಯೂಲ್, ಇವುಗಳ ಮೇಲೆ ಕ್ವಶನ್ ಕೇಳಬಹುದು. ಒಂದನೇದು ಟೋನೋಪ್ಲಾಸ್ಟ್, ಎರಡನೇದು ಪ್ಲಾಸ್ಮೋಡೆಸ್ಮೆಟಾ, ಮೂರನೇದು ಸೆಂಟ್ರಿಯೋಲ್, ನಾಲ್ಕನೇದು ಗ್ರಾನಾ. ಇವು ಇಂಪಾರ್ಟೆಂಟ್ ಕ್ವೆಶ್ಚನ್ಗಳಾಗಿದ್ದಾವೆ. STR ಪರೀಕ್ಷೆಯ ಯಶಸ್ಸಿನ ಕೀಲಿಕೈ ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.